ಪ್ರಸಂಗಿ 11:9 ಹೇಳುವ ಮಾತೇನೆಂದರೆ, ಯವನಸ್ಥನೇ ಪ್ರಾಯದಲ್ಲಿ ಆನಂದಿಸು, ಯೌವನದ ದಿನಗಳಲ್ಲಿ ಹೃದಯವು ಹರ್ಷಗೊಳಿಸಲಿ, ಮನಸ್ಸಿಗೆ ತಕ್ಕಂತೆಯೂ ಕಣ್ಣಿಗೆ ಸರಿ ಬೀಳುವ ಹಾಗೆ ನಡೆದುಕೋ. ಆದರೆ ಎಲ್ಲ ವಿಷಯಗಳಲ್ಲಿ ದೇವರು ನಿನ್ನನ್ನು ನ್ಯಾಯ ವಿಚಾರಣೆಗೆ ಗುರಿ ಮಾಡುವನೆಂದು ತಿಳಿದರು ಎಂಬುದಾಗಿ ದೇವರ ವಾಕ್ಯವು ನಮ್ಮನ್ನು ಎಚ್ಚರಿಸುವಂಥದ್ದಾಗಿದೆ. ಇದನ್ನು ಅನೇಕ ಯವನಸ್ಥರಿಗೆ ನಾನು ಹೇಳುವಂಥ ಮಾತೇನೆಂದರೆ, ಪ್ರಿಯ ಯವನಸ್ಥರೇ, ಈ ದಿನ ಅನೇಕರು ನನ್ನ ಇಷ್ಟ ಬಂದ ಹಾಗೆ ನಾನು ನಡೆಯುತ್ತೇನೆ, ನಾನು ಇಷ್ಟ ಬಂದ ಹಾಗೆ ನಾನು ಜೀವಿಸುತ್ತೇನೆ, ನಾನು ಇಷ್ಟ ಬಂದ ಹಾಗೆ ನಾನು ಕುಡಿಯುತ್ತೇನೆ, ಇಷ್ಟ ಬಂದ ಹಾಗೆ ನಾನು ಹೋಗುತ್ತೇನೆ, ಇಷ್ಟ ಬಂದ ಹಾಗೆ ನಾನು ನಡೆಯುತ್ತೇನೆ ಎಂಬುದಾಗಿ ನೀನು ತೀರ್ಮಾನಿಸುವುದಾದರೆ ಅಲ್ಪವಾದ ಸುಖ ಭೋಗಕ್ಕೋಸ್ಕರವಾಗಿ, ಅಲ್ಪವಾದ ಸಂತೋಷಕ್ಕೋಸ್ಕರವಾಗಿ, ಅಲ್ಪವಾದಂಥ ಈ ಆನಂದಕ್ಕೋಸ್ಕರವಾಗಿ, ಕ್ಷಣಿಕದ ಬದುಕಿನಗೋಸ್ಕರವಾಗಿ ನಿತ್ಯವಾದಂಥ ಶಿಕ್ಷೆಗೆ ನೀನು ಒಳಗಾಗುವುದು ಬೇಡ, ನಿತ್ಯವಾದ ಶಿಕ್ಷೆಯನ್ನು ನೀನು ಅನುಭವಿಸುವುದು ಬೇಡ ಎಂಬುದಾಗಿ ದೇವರ ವಾಕ್ಯ ಹೇಳುವಂಥದ್ದಾಗಿದೆ. ನಿನ್ನ ಈ ಕಣ್ಣಿಗೆ ಸರಿ ಬೀಳುವಂಥ ಅನೇಕವಾದಂಥ ತುಚ್ಛವಾದ ಕಾರ್ಯಗಳಿಗೆ ನೀನು ಮನಸ್ಸೋತು ನೀನು ಜೀವಿಸುವುದಾದರೆ ಒಂದು ದಿನ ನ್ಯಾಯಸ್ಥಾನದ ಮುಂದೆ ನೀನು ನಿಂತುಕೊಳ್ಳುವಾಗ ದೇವರಿಗೆ ಉತ್ತರವನ್ನು ಕೊಡಬೇಕಾಗಿದೆ. ಹೋಗುವಂಥ ಈ ದೇಹದ ಮೇಲೆ ಪಾಪವನ್ನು ಆಳಗೊಳಿಸಿದೆ, ದೇಹದ ದುರಾಶೆಗಳಿಗೆ ಒಳಪಡದೆ ದೇವರಿಗೋಸ್ಕರವಾಗಿ ಜೀವಿಸೋಣ ಪ್ರೇರೆ. ಇದನ್ನು ಅನೇಕ ಯವನಸ್ಥರು ಪಾರ್ಟಿಗಳಂತಂದು ಹೇಳಿಕೊಂಡು, ಬರ್ತ್ಡೇ ಪಾರ್ಟಿ, ಆ ಪಾರ್ಟಿ ಈ ಪಾರ್ಟಿ ಅಂತಂದು ಹೇಳಿಕೊಂಡು ಅನೇಕವಂಥ ಮೋಜು ಮಸ್ತಿಗಳಲ್ಲಿ ಕಾಲಕ್ಷೇಪವನ್ನು ಮಾಡುವಂಥವರಾಗಿದ್ದಾರೆ. ಆದರೆ ನಿನ್ನ ಬರ್ತ್ಡೇ ನನಗೆ ಚೆನ್ನಾಗಿ ನೆನಪಿದೆ, ಆದರೆ ನಿನ್ನ ಜಡ್ಜ್ಮೆಂಟ್ ಡೇ ಕೂಡ ಒಂದು ಇದೆ ಎಂಬುದಾಗಿ ನಿನ್ನ ನೆನಪಿಗೆ ತಂದುಕೊಂಡು ದೇವರು ಮೆಚ್ಚುವಂಥ ರೀತಿಯಲ್ಲಿ, ದೇವರು ಇಷ್ಟಪಡುವಂಥ ರೀತಿಯಲ್ಲಿ, ದೇವರು ಇಷ್ಟಪಡುವಂಥ ರೀತಿಯಲ್ಲಿ ಜೀವಿಸಲಿಕ್ಕೆ ಮನಸ್ಸು ಮಾಡಿ ಎಂಬುದಾಗಿ ದೇವರು ಹೇಳುವಂಥವನಾಗಿದ್ದಾನೆ. ನೀನು ಮಾಡುವಂಥ ಪ್ರತಿಯೊಂದು ಕಾರ್ಯಕ್ಕೆ ಪ್ರತಿಯಾಗಿ ದೇವರ ನ್ಯಾಯಸ್ಥಾನದ ಮುಂದೆ ನಿನ್ನನ್ನು ನೀನು ನಿಲ್ಲುವಾಗ ದೇವರಿಗೆ ಉತ್ತರವನ್ನು ಕೊಡಬೇಕಾಗಿದೆ ಎಂಬುದನ್ನು ನೀನು ಮರೆಯಬೇಡ.